ಇದೊಂಥರ ವಿಚಿತ್ರ ಕೇಸ್. ತನ್ನ ಮಗಳಿಗಾಗಿ ತಾನೇ ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿಸಿದಂತಹ ಪ್ರಕರಣ ಇದು. ಸತಿಪತಿ ಕಲಹದಿಂದಾಗಿ ದೂರ ಆದರೆ ಅವರಿಬ್ರು ಸಮಸ್ಯೆ ಇತ್ತು, ಹಾಗಾಗಿ ಅವರಿಬ್ರು ದೂರ ಆಗ್ತಾರೆ. ಸೊ ಕೂಸು ಹೆತ್ತ ತಾಯಿಯ ಒಡಲ್ ಸೇರಿತ್ತು. ಸೊ ತಂದೆಗೆ ತನ್ನ ಮಗಳನ್ನ ಬಿಟ್ಟಿರಲಾಗದಂತಹ ತವಕ, ಅದಕ್ಕೆ ಆತ ಮಾಡಿದ್ದೆ ಹೆಂಡತಿಯ ಕಿಡ್ನ್ಯಾಪ್. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ನಟಿ ಚೈತ್ರಾ ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹಲ್ಚಲ್ ಸೃಷ್ಟಿಸ್ತಿರೋ ಚಲುವೆ. ಸದಾ ಫ್ಯಾನ್ಸ್ ಜೊತೆ ಟಚ್ಚಲ್ಲಿರೋ ಚೈತ್ರಾ ರೀಲ್ಸ್ ಮೂಲಕ ಕಮಾಲ್ ಮಾಡ್ತಿದ್ದಾರೆ. ಈಗ ಯಾಕೆ ಇವ್ರ ಸುದ್ದಿ ಅಂದ್ರ ನಾವು ಹೇಳೋಕೆ ಹೊರಟಿರೋದೇ ಇವರದೇ ಕಿಡ್ನಾಪ್ ಕಥೆಯನ್ನ. ಕಿಡ್ನಾಪ? ಎಸ್, ಕಿಡ್ನಾಪೇ. ಆದರೆ ಮಾಡಿಸಿದ್ದು ಯಾರೋ ಹೊರಗಿನವರಲ್ಲ, ಸ್ವಂತ ಪತಿ. ನಟಿ ಚೈತ್ರಾ ರಾಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ರ ಅದಕ್ಕೂ ಉತ್ತರ ಎಸ್. ಈ ಹಿಂದೆ ನಟಿ ಚೈತ್ರಾ ರಾಮ್ ಹಾಗೂ ನಿರ್ಮಾಪಕ ಹರ್ಷವರ್ಧನ್ ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಸತಿಪತಿ ನಡುವೆ ಅದೇನು ಸಮಸ್ಯೆ ಆಯಿತು, ಕಾಲಾಂತರದಲ್ಲಿ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಚೈತ್ರಾ ಕಂಕುಳಲ್ಲೊಂದು ಹೆಣ್ಮಗು ಇತ್ತು. ಚೈತ್ರಾ ತನ್ನ 1 ವರ್ಷದ ಮಗಳ ಸಮೇತ ಬೆಂಗಳೂರಿಗೆ ಬಂದು ವಾಸವಾಗಿದ್ರು. ಕಿಡ್ನಾಪ್ ಮಾಡಿದ್ಯಾಕೆ? ಯಾವಾಗ ಹರ್ಷವರ್ಧನ್ಗೆ ತನ್ನ ಮಗಳ ನೆನಪು ಅತಿಯಾಯಿತು, ಅವರೊಂದು ಪ್ಲಾನ್ ಮಾಡ್ತಾರೆ. ಹೇಗಾದರೂ ಮಾಡಿ ಮಗಳನ್ನ ದಕ್ಕಿಸ್ಕೊಳ್ಬೇಕು ಅನ್ನೋ ಭರದಲ್ಲಿ ತನ್ನ ಪತ್ನಿಯನ್ನೇ ತನ್ನ ಸ್ನೇಹಿತನ ಮೂಲಕ ಕಿಡ್ನಾಪ್ ಮಾಡಿಸ್ತಾರೆ. ಬೆಂಗಳೂರಿನ ನೈಸ್ ರಸ್ತೆ ಬಳಿ ಮೈಸೂರಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿ ಚೈತ್ರಾಳನ್ನ ಕಿಡ್ನಾಪ್ ಮಾಡ್ತಾರೆ. ಅಷ್ಟಾಗ್ತಾ ಇದ್ದ ಹಾಗೆ ಚೈತ್ರಾಳ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ತಂದುಕೊಡಿ, ನಿಮ್ಮ ಮಗಳನ್ನ ಸೇಫಾಗಿ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಈ ಎಲ್ಲ ಪ್ರಹಸನಗಳಿಂದ ಶಾಕ್ ಆಗೋ ಚೈತ್ರಾ ಸಹೋದರಿ ಹರ್ಷವರ್ಧನ್ ವಿರುದ್ಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡ್ತಾರೆ. ಆಮೇಲೆ ಏನಾಯ್ತು? ಚೈತ್ರಾ ಏನಾದ್ರು? ಚೈತ್ರಾಳ ದೂರಿನ ಬೆನ್ನಲ್ಲೇ ತನ್ನ ಪತ್ನಿಯನ್ನ ನಿರ್ಮಾಪಕ ಆಕೆ ತಾಯಿಯ ಸುಪರ್ತಿಗೆ ಒಪ್ಪಿಸಿದ್ದಾರೆ. ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರನ್ನೂ ವಿಚಾರಣೆ ನಡೆಸಿ ಇದೊಂದು ಕೌಟುಂಬಿಕ ಕಲಹ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅಲ್ಲದೆ ದಂಪತಿಯು ತಾವೇ ಮಾತನಾಡಿ ಬಗೆಹರಿಸಿಕೊಳ್ತೀವಿ ಅಂತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡು ನಿಂತರೆ ಪೊಲೀಸರು ಇಬ್ಬರ ಹೇಳಿಕೆಗಳನ್ನು ದಾಖಲಿಸಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಬಿಟ್ಟು ಕಳುಹಿಸಿದ್ದಾರೆ. ವಿಕಾಸ್, TV9 ಬೆಂಗಳೂರು.